ನೀನ್ ಇವತ್ತು ಮಾತಾಡಿದ ರೀತಿ ನೋಡಿ ನನಗೆ ಖುಷಿ ತಡ್ಕೊಳಕ್ಕೆ ಆಗ್ಲಿಲ್ಲ. ರಾಧಿಕನ್ಗೆ ಈ ಮನೆಯವ್ರಿಗೆ ನೀನ್ ಜವಾಬ್ ಕೊಡ್ತಾ ಇದ್ರೆ ನನಗೆ ನಂಬಕ್ಕೆ ಆಗ್ಲಿಲ್ಲ. ಆ ರಾಧಿಕನ್ ಮುಖದ ಮೇಲೆ ಪೇಪರ್ ಎಸೆದಿಯಲ್ಲ, ಅದಿನ್ನೂ ನನ್ನ ಕಣ್ಣು ಮುಂದೆನೆ ಕಟ್ಟಲಾಗಿದೆ ಕಣೆ. ಅಜ್ಜಿ, ಇಷ್ಟಕ್ಕೆ ಇಷ್ಟೊಂದು ಖುಷಿ ಪಟ್ರೆ ಹೇಗೆ ಹೇಳಿ? ಈ ಮನೆಯಲ್ಲಿ ನೀವು ಖುಷಿ ಪಡುವಂತ ವಿಷಯಗಳು, ನಂಬೋಕೆ ಆಗ್ದಿರಂತ ಘಟನೆಗಳು ನಡೀತಾನೆ ಇರುತ್ತೆ. ಅಯ್ಯೋ 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 ನನ್ ಕಂದ, ನಿನಗೆ ಆರ್ತಿ ಎತ್ಬೇಕು ಅಂತ ಅನ್ಸುತ್ತೆ ಕಣೆ. ಅಜ್ಜಿ, ಆರ್ತಿ ಎತ್ತಬೇಕಾಗಿರೋದು ನನಗಲ್ಲ, ಶಾಂತನು ಅವ್ರಿಗೆ. ಅವ್ರು ಇಲ್ದೇ ಇದ್ದಿದ್ರೆ ಈ ಕೆಲಸ ಆಗ್ತಾನೆ ಇರ್ಲಿಲ್ಲ. ಅವರು ಸರಿಯಾದ ಸಮಯಕ್ಕೆ ದೇವ್ರು ಬಂದ ಹಾಗೆ ಬಂದು ಕೋರ್ಟ್ ನೋಟಿಸ್ ಕೊಡದೆ ಹೋಗಿದ್ದಿದ್ರೆ ಈ ಕೆಲಸ ಆಗ್ತಿತ್ತಾ ಹೇಳಿ? ಅಜ್ಜಿ, ಡಿವೋರ್ಸ್ ಕ್ಯಾನ್ಸಲ್ ಆಗಿರೋ ವಿಷಯ ನಮಗೆ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ಡಿವೋರ್ಸ್ ಕ್ಯಾನ್ಸಲ್ ನೋಟಿಸ್ ಶಾಂತನು ಹತ್ರ ಹೇಗೆ ಹೋಯ್ತು? ಅಂದ್ರೆ ಈ ಮನೆಯಲ್ಲಿ ಏನೇನ್ ನಡೀತಿದೆ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿದೆ ಅಂದ ಹಾಗಾಯ್ತು. ಅಯ್ಯೋ, ಅವ್ರಿಗೆ ಹೇಗಾರು ಗೊತ್ತಾಗ್ಲ ಅದನ್ನ ಕಟ್ಕೊಂಡು ನಮ್ಗೇನ್ ಬಿಡೆ. ಇದರಿಂದ ನಿನ್ಗೆ ಒಳ್ಳೇದಾಯ್ತಲ್ಲ, ಅದು ಖುಷಿ ಪಡೋಣ. ಅಜ್ಜಿ, ಇದು ಹಾಗೆ ಬಿಡೋ ವಿಚಾರ ಅಲ್ಲ. ಈ ಮನೆಗೆ ಸಂಬಂಧಪಟ್ಟ ಎಲ್ಲಾ ವಿಚಾರ ಶಾಂತನು ಅವರಿಗೆ ಗೊತ್ತಿದೆ ಅಂದ್ರೆ ಅವರು ಯಾರಿರ್ಬೋದು? ಅವ್ರು ಯಾರೇ ಇರ್ಲಿ, ಅವ್ರ ಸಹಾಯನ ನಾನ್ ತಗೋತಾ ಇದ್ರೆ ಈ ಮನೆನ ನಾನು ಆಳ್ಬೋದು. ಇದೆಲ್ಲ ಕನ್ಸಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಒಂದೇ ಒಂದು ಕ್ಷಣದಲ್ಲಿ ಏನೆಲ್ಲ ಆಗೋಯ್ತು. ವಿವೇಕ್, ಲಾಯರ್ಗೊಂದು ಫೋನ್ ಮಾಡು. ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ, ಅವ್ರ ಕಾಲೇ ರಿಸೀವ್ ಮಾಡ್ತಿಲ್ಲ. ಅಲ್ಲಪ್ಪ ವಿವೇಕ್, ಇದೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ ಅಂತೀನಿ? ಅಲ್ಲ, ವಿಶ್ವ ಡಿವೋರ್ಸ್ ಕೇಸನ್ನ ನೀನೇ ತಾನೇ ನೋಡ್ಕೋತಾ ಇದ್ದೆ. ಇದಕ್ಕಿದ್ದಾಗೆ ಇಂಥ ಬೆಳವಣಿಗೆ ಆಗೋದಕ್ಕೆ ಹೇಗೆ ಸಾಧ್ಯ? ಇದೆಲ್ಲ ಹೇಗಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ಆಗ್ಲಿಂದ ಲಾಯರ್ಗೆ ಫೋನ್ ಮಾಡ್ತಾ ಇದ್ದೀನಿ ಚಿಕ್ಕಪ್ಪ. ಅವ್ರ ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ವಿವೇಕ್ ತುಂಬಾ ನಂಬಿಕೆ ಉಳಿಸ್ಕೊಂಡಂತ ಲಾಯರ್ ಅಲ್ವಾ ಅವರು? ಮೊದಲಿಂದನೂ ಈ ಮನೆ ಎಲ್ಲ ಸಂಬಂಧಪಟ್ಟ ವಿಚಾರಗಳನ್ನ ಅವರೇ ತಾನೇ ನೋಡ್ಕೋತಾ ಇದ್ದಿದ್ದು. ವಿವೇಕ, ಒಂದು ಕೆಲಸ ಮಾಡಿ, ನೀನು ಆ ಲಾಯರು ಎಷ್ಟು ದುಡ್ಡು ಕೇಳ್ತಾನೋ ಅಷ್ಟು ದುಡ್ಡನ್ನ ಅವ್ರ ಮುಖದ ಮೇಲೆ ಬಿಸಾಕೋ. ಅವ್ರು ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಒಟ್ನಲ್ಲಿ ಇದಕ್ಕೊಂದು ಪರಿಹಾರ ಸಿಗಲೇಬೇಕು. ನಮ್ಮ ವಿಶ್ವಗೆ ಯಾವುದೇ ರೀತಿ ಅನ್ಯಾಯ ಆಗಬಾರದು. ಏನಾ, ಟ್ರೈ ಮಾಡೋ. ವಿವೇಕ್ ಅವರು ಅವಾಗಲಿಂದ ಕಾಲ್ ಮಾಡ್ತಾನೆ ಇದ್ದಾರೆ ಸರ್. ಈಗಲೂ ರಿಪ್ಲೈ ಮಾಡದೆ ಹೋದರೆ ತಪ್ಪಾಗತ್ತೆ ಸರ್. ವಿವೇಕ್, ನಿನಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ವಿವೇಕ್, ನಿನಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ವಿವೇಕ, ವಿವೇಕ್ ಅವರ ಅವಾಗಿಂದ ಕಾಲ್ ಮಾಡ್ತಾನೆ ಇದ್ದಾರೆ ಸರ್. ಈಗಲೂ ರಿಪ್ಲೈ ಮಾಡದೆ ಹೋದ್ರೆ ತಪ್ಪಾಗತ್ತೆ ಸರ್. ಸರ್, ವಿವೇಕ್ ಅವರು ಅವಾಗಲಿಂದ ಕಾಲ್ ಮಾಡ್ತಾನೆ ಇದ್ದಾರೆ ಸರ್.
ವಕೀಲ್ರೆ, ಯಾಕೆ ಇಷ್ಟೊಂದು ಫೀಲ್ ಮಾಡ್ತಾ ಇದ್ದೀರಾ? ಧರ್ಮಾಧಿಕಾರಿಗಳು ನಿಮ್ಮ ಕರಳು ಬಳ್ಳಿನ? ಹಾಗಲ್ಲ ಸರ್, ಅವರು ನನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ಈ ಕೇಸನ್ನ ನನಗೆ ವಹಿಸಿದ್ದಾರೆ. ನೀವು ಆ ನಂಬಿಕೆ ಕಳ್ಕೊಂಡು ತುಂಬಾ ದಿನ ಆಗೋಯ್ತಲ್ಲ ವಕೀಲ್ರೆ. ಹೊಟ್ಟೆ ತುಂಬಿಸ್ತಿರೋ ನಂಬಿಕೆ ಕಟ್ಕೊಂಡು ಏನ್ರಿ ಮಾಡ್ತೀರಾ? ಆದರೂ ಸರ್, ಅದು ಮಿಸ್ಟರ್ ಸುನಿಲ್ ಕುಮಾರ್, ನಿಮ್ಮ ಮನಸ್ಸಿನಲ್ಲಿ ತುಂಬಾನೇ ಕರುಣೆ ಇದೆ. ಅದು ನಿಮ್ಮ ಮನಸ್ಸಿನಲ್ಲೇ ಇದ್ದು ಬಿಡ್ಲಿ. ಅದನ್ನ ಧರ್ಮಾಧಿಕಾರಿಗಳ ಕುಟುಂಬದ ಮೇಲೆ ತೋರಿಸುವ ಅವಶ್ಯಕತೆ ನಿಮಗಿಲ್ಲ. ಸರ್, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಕೇಳಲ್ಲ. ಧರ್ಮಾಧಿಕಾರಿಗಳ ಕುಟುಂಬದ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ದ್ವೇಷ ಅಂತ ತಿಳ್ಕೋಬೋದಾ? ಖಂಡಿತ ತಿಳ್ಕೋಬಾರ್ದು. ನೀವಿನ್ನೂ ನನ್ನ ಜೊತೆ ಸರಿಯಾಗಿ ಮಿಂಗಲ್ಲೇ ಆಗಿಲ್ಲ. ನಿಮಗೆ ಇನ್ನೂ ಧರ್ಮಾಧಿಕಾರಿಗಳ ಕುಟುಂಬದ ಮೇಲೆ ಕರುಣೆ ಇದೆ. ನಿಮ್ಮನ್ನ ನನ್ನ ಮನೆಗೆ ಕರೆಸ್ಕೊಂಡು ಇಷ್ಟೊಂದು ಆತ್ಮೀಯವಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ನಿಮ್ಮನ್ನ ಸಂಪೂರ್ಣವಾಗಿ ನಂಬಿದ್ದೀನಿ ಅಂತ ಅರ್ಥ. ಅದನ್ನ ಮೊದಲು ಉಳಿಸ್ಕೊಳ್ಳಿ. ನಿಮ್ಮ ಆತಂಕ ಏನು ಅಂತ ನನಗೆ ಅರ್ಥ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಅವರ ಕುಟುಂಬದವರು ಬಂದು ಯಾಕೆ ಏನು ಅಂತ ಕೇಳ್ತಾರೆ ಅಲ್ವಾ? ಜಾಸ್ತಿ ತಲೆಬಿಸಿ ಮಾಡ್ಕೋಬೇಡಿ. ಸತ್ಯ ಏನು ಅನ್ನೋದು ಕೋರ್ಟ್ ನೋಟಿಸಲ್ಲೇ ಇರುತ್ತೆ. ಅದು ಅಲ್ಲದೆ ನೀವು ಅವರಿಗೆ ಏನು ಹೇಳಬೇಕು ಅನ್ನೋದನ್ನ ನಾನೇ ಹೇಳ್ತೀನಿ. ಇನ್ನು ಹೊರಡಿ. ಸರ್, ಅದು ಹೊರಡಿ ಅಂತ ಹೇಳಿದ್ನಲ್ಲ ವಕೀಲ್ರೆ, ಅದಿಲ್ಲೇ ಇರಲಿ. ಬರ್ತೀನಿ ಸರ್. Here's the man. Take the color of life. ಸರಿಯಾಗಿ ಕೇಳಿಸ್ಕೊ ರಾಧಿಕಾ, ಇದು ನನ್ನ ಮನೆ. ವಿಶು ನನ್ ಗಂಡ. ವಿಶುಗೂ ನನಗೂ ಯಾವತ್ತೂ ಡಿವೋರ್ಸ್ ಆಗೇ ಇಲ್ಲ. ಇವತ್ತಿಗೂ ವಿಶು ನನ್ನ ಗಂಡನೇ. ನಾನೇ ಈ ಮನೆ ಕಿರಿ ಸೊಸೆ ಅಂತ.
ರಾಧಿಕಾ ಬಿಟ್ಟೆಲ್ಲೂ ಹೋಗಲ್ಲ ರೀ, ಆಗಲ್ಲ. ರಾಧಿಕಾ ಯಾಕೆ ಕಳ್ತಾ ಇದೀಯಾ? ಏನ್ ಮಾತಾಡ್ತಿದ್ಯಾ? ನಾನೇ ನಿನ್ ಬಿಟ್ಟು ಹೋಗ್ಲಿ ರಾಧಿಕಾ? ಏನಾಯ್ತು ಹೇಳು? ರಾಧಿಕಾ ನೀನೀಗ ಹೇಳ್ತಾ ಇದ್ರೆ ನನಗೇನು ಅರ್ಥ ಆಗತ್ತೆ? ಸಮಾಧಾನ ಮಾಡ್ಕೊ. ನೀನ್ ಹೇಳೋದನ್ನ ನೋಡಕ್ಕಾಗಲ್ಲ. ಏನಾಯ್ತು ಹೇಳು? ನಾವು ವಿಶಾಖನ್ನ ಈ ಮನೆಗೆ ಕರ್ಕೊಂಡು ಬಂದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ ರೀ. ನಾನು ಈ ಮನೆ ಕಿರಿಸೊಸೆ ಅಲ್ವಾ? ನಾನ್ ಮನೆ ಬಿಟ್ಟು ಹೋಗ್ಬೇಕಾ? ನಾನ್ ನಿಮ್ ಹೆಂಡತಿ ಅಲ್ವಾ ರೀ? ರಾಧಿಕಾ ಯಾರು ನಿನಗೆ ಇದನ್ನೆಲ್ಲ ಹೇಳಿದ್ದು? ವಿಶಾಖನ ವಿಶಾಖನ ಅದೇ ಅದೇ ಏನಾಯ್ತು? ಅಮ್ಮ ಏನಾಯ್ತು? ರಮ್ಯಾ ನೀ ತಗೊಂಡು ಹೋಗು. ರಮ್ಯಾ ಬೇಗ ಬಾ. ಅದೇ ನೀರ್ ಕುಡೀರಿ, ಸರಿ ಹೋಗುತ್ತೆ, ತಗೊಳ್ಳಿ. ಯಾ ಡಾಕ್ಟರ್ ಒಂದು ಫೋನ್ ಮಾಡಪ್ಪ ನೀನು. ಬೇಡ ಕಣ, ಡಾಕ್ಟ್ರಿಗೆ ಏನ್ ಫೋನ್ ಬೇಡ. ಅದೇ ಡಾಕ್ಟರ್ ಬಂದ್ರೆ. ಅಜ್ಜಿ ಅಜ್ಜಿ ಏನಾಯ್ತು ಅಜ್ಜಿ? ಏನಿಲ್ಲ ವಿಶ್ವ, ಸ್ವಲ್ಪ ಯಾಕೋ ಏನೇನೋ ಕಾಣಿಸ್ಕೊಳ್ತು. ಅವರು ವಿಷಯನ ತುಂಬಾ ತಲೆಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ವಿಶು, ಅದಕ್ಕೆ ಎದೆನೋ ಬರ್ತಾ ಇದೆ. ಯಾವ ವಿಷಯಕ್ಕೆ? ಅರೆ ಅವ್ರನ್ನೇನಪ್ಪ ಕೇಳ್ತೀಯ ನೀನು? ನೀನೇ ಮನೇಲಿ ತಂದಿಟ್ಟಿದೆಯಲ್ಲ ಬೆಂಕಿ ಕಿಡಿ, ಅದರಿಂದನೇ ಈ ಅನಾಹುತ ಆಗ್ತಾ ಇರೋದು. ಅಂದ್ರೆ ಅಂದ್ರೆ ನೀನು ಈ ಮನೆಗೆ ತಂದಿಟ್ಟಿರೋ ವಿಶಾಖ ಅನ್ನೋ ಬೆಂಕಿ ಕಿಡಿ ಈಗ ನಿಧಾನವಾಗಿ ಹತ್ಕೋತಾ ಇದೆ. ಯಾಕಮ್ಮ ರಾಧಿಕಾ, ನೀನು ವಿಷಯನ ಹೇಳಿಲ್ವಾ? ಯಾಕೆ ಅಕ್ಕ ಅನ್ನೋ ಸೆಂಟಿಮೆಂಟ್ ಇನ್ನೂ ಹೋಗೇ ಅಲ್ವಾ ನಿನಗೆ? ಚಿಕ್ಕಪ್ಪ ವಿಷಯ ಏನು ಅಂತ ಹೇಳಿ. ಆಯ್ತಪ್ಪ, ಎಲ್ರ ಪರವಾಗಿ ನಾನೇ ಹೇಳ್ತೀನಿ ಕೇಳಿ. ನಿನ್ನ ಮೊದಲೇ ಹೆಂಡತಿ ಇದ್ದಾಳಲ್ಲ ವಿಶಾಖ, ಅವಳು ಮನೆ ಬಿಟ್ಟು ಹೋಗಲ್ಲ ಅಂತ ಹಠ ಹಿಡಿದು ಕೂತಿದ್ದಾಳೆ. ಅವಳು ಹೇಳಿದ್ಲು ಈಗ್ಲೂ ಅವಳೇ ನಿನ್ನ ಹೆಂಡತಿ ಅಂತ. ಏನು ತಮಾಷೆ ಮಾಡ್ತಿದ್ದಾಳ ಅವಳು? ತಮಾಷೆ ಅಲ್ಲ ವಿಶು, ಯಾವುದೋ ಡೈವರ್ಸ್ ಪೇಪರ್ಸ್ ತೋರಿಸಿ ನಾನ್ ವಿಶು ಹೆಂಡತಿ ಅಂತ ವಾದ ಮಾಡ್ತಿದ್ದಾಳೆ. ವಿವೇಕ್, ಆ ಡಿವೋರ್ಸ್ ಪೇಪರ್ಸ್ ನೋಡಿದ್ಯಲ್ಲ, ಅದ್ರಲ್ಲಿ ಏನ್ ಬರ್ದಿದೆ ಅಂತ ಹೇಳು ಅವನ್ಗೆ. ಹೌದು ವಿಶು, ನಿನ್ನ ಮತ್ತೆ ವಿಶಾಖನ್ ಡಿವೋರ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಕೋರ್ಟ್ ನೋಟಿಸ್ ಬಂದಿದೆ. ವಿಶಾಖನ್ಗೆ ಕಳಿಸಿರೋ ನೋಟಿಸ್ ಬಂದಿದೆ, ಆದ್ರೆ ನಿನಗೆ ಕಳಿಸಿರೋ ನೋಟಿಸು ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ. ಇದೆಲ್ಲ ಹೇಗಾಗೋಕ್ ಸಾಧ್ಯ?
ಲಾಯರ್ ಏನು ಹೇಳ್ತಿದ್ದಾರೆ? ನಾನು ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಆಗ್ಲಿಂದ ಲಾಯರಿಗೆ ಫೋನ್ ಮಾಡ್ತಾ ಇದ್ದೀನಿ. ಅವ್ರು ಕಾಲೇ ರಿಸೀವ್ ಮಾಡ್ತಿಲ್ಲ. ಅವಳು ಈ ಮನೆಗೆ ಕಾಲಿಟ್ಟಾಗ್ಲೇ ಅನ್ಕೊಂಡೆ ಏನೋ ಒಂದು ಅನಾಹುತ ಆಗೇ ಆಗತ್ತೆ ಅಂತ. ಅದಿವತ್ ನಿಜ ಆಗೋಯ್ತು. ವಿಶು, ನೀನ್ ಯಾರ ಮಾತು ಕೇಳಿಲ್ಲ ಅಲ್ಲ? ಅವಳಿಗೋಸ್ಕರ ಎಲ್ಲರ ಹತ್ರ ವಿರೋಧ ಕಟ್ಕೊಂಡೆ. ಅವಳನ್ನ ಈ ಮನೆಗೆ ಯಾಕೆ ಕರ್ಕೊಂಡ್ ಬಂದಿದ್ಯಾ ಅಂತ ಕೊನೆಗೂ ಕಾರಣ ಹೇಳಿಲ್ಲ ನೋಡು ನೀನು. ನೋಡ್ತೀಯ ವಿಶು, ಅವಳಿಂದ ಈ ಮನೆಗೆ ಮತ್ತೊಂದ್ಸಲ ಅನ್ಯಾಯ ಆಯ್ತು. ಅವಳಿಂದಾನೇ ಕಣೋ ಅತ್ತೆಗೆ ಈ ರೀತಿ ಆಗಿರೋದು. ನೋಡು ವಿಶು, ಮನೆಯಲ್ಲಿ ಎಲ್ರು ನೆಮ್ಮದಿಯಿಂದ ಸಂತೋಷವಾಗಿರ್ಬೇಕು ಅಂದ್ರೆ ಮೊದ್ಲು ಅವಳನ್ನ ಮನೆಯಿಂದ ಆಚೆ ಹಾಕು. ಹೋಗು ವಿಶು, ಅವಳನ್ನ ಈ ಕ್ಷಣ ಮನೆಯಿಂದ ಹೊರಗಡೆ ಹಾಕು. ಮತ್ತೆ ಯಾವ ಹೊಸ ನಾಟಕ ಶುರು ಮಾಡ್ಕೊಂಡೆ ವಿಶಾಖ? ನಾಟಕನಾ? ಯಾವ ನಾಟಕ ವಿಶು? ಏನೂ ಗೊತ್ತಿಲ್ಲದೆ ಇರೋಳಗ ಆಡ್ಬೇಡ. ನೀನೇ ನನ್ನ ಹೆಂಡತಿ ಅಂತ ಸಾಬೀತ್ ಮಾಡ್ತಾ ಇದೀಯಂತೆ. ವಿಶು, ಸಾಬೀತ್ ಮಾಡೋ ಅವಶ್ಯಕತೆ ನನಗಿಲ್ಲ. ಯಾಕೆಂದ್ರೆ ಇದೇ ಸತ್ಯ. ಇದು ಸುಳ್ಳು. ಇದೇ ಸತ್ಯ. ಬಹುಶಃ ನೀವು ಕೋರ್ಟಿನ ಕಾಗದ ಪತ್ರನ ನೋಡದೆ ಮಾತಾಡ್ತಿದ್ದೀರಾ ಅಂತ ಅನ್ಸತ್ತೆ. ನಮ್ಮಿಬ್ರು ಡಿವೋರ್ಸ್ ಯಾವತ್ತೂ ಹಾಗೇ ಇರ್ಲಿಲ್ಲ ಅಲ್ವಾ? ಇದೇನು ನಿಮ್ಗೆ ಗೊತ್ತಿಲ್ದಿರೋ ವಿಷಯ ಏನು ಅಲ್ವಲ್ಲ? ಹಾಗಾಗಿ ಇವತ್ತಿಗೂ ಕೂಡ ನಾನೇ ನಿಮ್ಮ ಮೊದಲ ಹೆಂಡತಿ. ಬರೀ ಕಾಗದ ಪತ್ರಗಳಿಂದ ನೀನು ನನ್ನ ಹೆಂಡತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ವಿಶಾಖ. ನೀನು ಅನ್ಕೊಂಡಿರ್ಬೋದು ರಾಧಿಕನ್ ಜಾಗನ ನಾನು ಆವರಿಸ್ಕೊಳ್ತೀನಿ ಅಂತ. ಹಾಗೆ ನೀನು ಅನ್ಕೊಂಡಿದ್ರೆ ಅದನ್ನ ಇವತ್ತೇ ಮರ್ತ್ಬಿಡು. ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಬೇರೆ ಯಾವ ಜನ್ಮದಲ್ಲೂ ನೀನು ನನ್ನ ಹೆಂಡತಿ ಆಗೋದಕ್ಕೆ ಯೋಗ್ಯಳಲ್ಲ. ನೀನ್ ಗಂಟು ಮುಟ್ಟೆ ಕಟ್ಕೊಂಡು ಈಗಲೇ ಇಲ್ಲಿಂದ ಹೊರಡು. ವಿಶು, ನಾನು ನನ್ನ ಮನೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಅದನ್ನ ನೀವ್ ಹೇಳಿದ್ರು ಅಷ್ಟೇ ಅಥವಾ ಈ ಮನೇಲಿ ಯಾರು ಹೇಳಿದ್ರು ಅಷ್ಟೇ. ಯಾಕಂದ್ರೆ ನಾನೇ ನಿಮ್ಮ ಹೆಂಡತಿ ಅನ್ನೋದು ಸತ್ಯ. ಅದಕ್ಕೆ ನನ್ನ ಹತ್ರ ಇರೋ ಕೋರ್ಟಿನ ನೋಟಿಸ್ ಸಾಕ್ಷಿ. ಈ ಸಾಕ್ಷಿನ ನಾನು ನಂಬಲ್ಲ. ನೀನ್ ಈ ಮನೇಲಿ ಇರೋದಕ್ಕೂ ಸಾಧ್ಯ ಇಲ್ಲ, ನೀನ್ ನನ್ನ ಹೆಂಡತಿ ಆಗೋದಕ್ಕೂ ಸಾಧ್ಯ ಇಲ್ಲ. ಒಂದು ಕ್ಷಣ ಕೂಡ ನಿನ್ನೆ ಮನೇಲಿ ಇರಬಾರ್ದು. ಬಾ ಬಾ ವಿಶು, ಬಿಡಿ ವಿಶು. ಬಾ. ನನ್ನ ಮೊಮ್ಮಗಳನ್ನ ಬಿಡು. ಬಿಡಿ ವಿಶು. ಅಯ್ಯೋ, ಅಯ್ಯೋ, ಅಯ್ಯೋ. ನೀವು ಬಲವಂತವಾಗಿ
ಯಾವತ್ತೂ ಈ ಮನೇಲಿ ಒಂದು ಸ್ಥಾನ ಅಂತ ಇರ್ಲೇ ಇಲ್ಲ. ನಿನಗೆ ಆಶ್ರಯ ಕೊಟ್ಟಿದ್ದಕ್ಕೆ ನನಗೆ ಸರಿಯಾದ ಹುಡುಗರನ್ನೇ ಕೊಟ್ಟೆ. ನಿನ್ನಿಂದ ಈ ಮನೇಲಿ ಇನ್ನೊಂದು ತಪ್ಪಾಗೋದಕ್ಕೆ ನಾನು ಬಿಡೋದಿಲ್ಲ. ಬಾಯ್ಲಿಂದ ನನ್ನನ್ನ ಈ ಮನೆಯಿಂದ ಹೊರಗೆ ಹಾಕೋ ಅಧಿಕಾರ ನಿಮಗಿಲ್ಲ. ಈ ಮನೇಲಿ ಒಂದು ನಿಮಿಷ ಕೂಡ ಇರೋ ಯೋಗ್ಯತೆ ನಿನಗಿಲ್ಲ. ಬಾ ವಿಶಾಖನ್ನ ಈಗ ನಾವು ಮನೆಯಿಂದ ಹೊರಗಡೆ ಕಳ್ಸೋದಕ್ಕಾಗಲ್ಲ. ಕಾನೂನು ಅವಳ ಕಡೆ ಇದೆ.